ಇವತ್ತು ನಿಮ್ಗಾಗಿ ತಂದಿದ್ದೀನಿ ಒಂದು ಎಕ್ಸ್ಕ್ಲೂಸಿವ್ ಅನ್ಬಾಕ್ಸಿಂಗ್ ವಿಡಿಯೋ ವಿವೋನ ಎಕ್ಸ್ ಫೋಲ್ಡ್ 5. ಇದು ಇಲ್ಲಿವರೆಗಿನ ಸ್ಲಿಮ್ಮೆಸ್ಟ್ ಫೋಲ್ಡಬಲ್ ಸ್ಮಾರ್ಟ್ ಫೋನ್ ಆಗಿದೆ. ಈ ವಿಡಿಯೋದಲ್ಲಿ ಈ ಫೋನ್ ನ ಫುಲ್ ರಿವ್ಯೂ ಮಾಡಕ್ ಹೋಗ್ತಾ ಇದ್ದೀನಿ. ಈ ಫೋನ್ ಹೇಗಿದೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಗಿಂತ ಬೆಟರ್ ಇದೆಯಾ ಇಲ್ವಾ ಅಂತ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ಬಗ್ಗೆ ಮಾತಾಡೋಣ. ಫಸ್ಟ್ ಈ ಫೋನ್ ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಬಾಕ್ಸ್ ನಮ್ಮ ಹತ್ರ ಇಲ್ಲ, ಆದ್ರೆ ಈ ಫೋನ್ ನಲ್ಲಿ ಏನೇನ್ ಬರುತ್ತೆ ಅಂತ ಹೇಳ್ತೀನಿ. ಚಾರ್ಜರ್ ಬರುತ್ತೆ, ಟೈಪ್ ಸಿ ಕೇಬಲ್ ಬರುತ್ತೆ, ಬ್ಯಾಕ್ ಕವರ್ ಬರುತ್ತೆ. ಇದಕ್ಕೆ ನೀವು ಪ್ರೀಮಿಯಂ ಸ್ಕ್ರೀನ್ ಗಾರ್ಡ್ ಯಾವ್ದಾದ್ರು ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಈ ಫೋನ್ ಬಗ್ಗೆ ಮಾತಾಡಿದ್ರೆ, ಈ ಫೋನ್ ತುಂಬಾ ಸ್ಲಿಮ್ ಆಗಿದೆ. ಇದು ಫೋಲ್ಡ್ ಆದಾಗ ಜಸ್ಟ್ 9.2 mm ಥಿಕ್ನೆಸ್ ನ ಹೊಂದಿದೆ. ಅನ್ಫೋಲ್ಡ್ ಮಾಡಿದಾಗ 4.3 mm ಥಿಕ್ನೆಸ್ ನ ಹೊಂದಿದೆ. ಇದು ಸ್ಯಾಮ್ಸಂಗ್ ಗೆ ಟಕ್ಕರ್ ಕೊಡುವಂತ ಫೋಲ್ಡಬಲ್ ಫೋನ್ ಆಗಿದೆ. ಈ ಫೋಲ್ಡ್ ಫೋನ್ ನ ಸ್ಲಿಮ್ನೆಸ್ ಮತ್ತು ಲೈಟ್ weight ಮಾಡಿದರೆ. ಇದು ಕೇವಲ 230 ಗ್ರಾಮ್ weight ಇದೆ. ಇದರ ಬ್ಯಾಕ್ ನಲ್ಲಿ ವಿವೋ ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಸರ್ಕಲ್ ಕ್ಯಾಮ್ರಾ ಮಾಡೆಲ್ ಇದೆ, ಆದ್ರೆ ಇದರ ಸ್ವಲ್ಪ ದಪ್ಪ ಇದೆ. ಇದಕ್ಕೆ ನೀವು ಬ್ಯಾಕ್ ಕವರ್ ಹಾಕೊಳ್ಬೇಕು. ಮತ್ತು ಲಾಸ್ಟ್ ಟೈಮ್ ಮಾಡೆಲ್ಗಿಂತ ಈ ಬಾರಿ ತುಂಬಾ ಕಡಿಮೆ ಮಾಡಿದ್ರೆ. ಇಂದಿನ ವಿವೋ ಫೋಲ್ಡ್ ತುಂಬಾ ಭಾರ ಆಗಿತ್ತು, ಆದ್ರೆ ಈ ಬಾರಿ ಇದನ್ನ ಉತ್ತಮ ಕೆಲಸ ಮಾಡಿದ್ದಾರೆ. ದೊಡ್ಡ ಸಿಂಗಲ್ ಬ್ಲೆಸಲ್ಸ್ ಕ್ಯಾಮ್ರಾ ಮಾಡೆಲ್ ಸರ್ಕಲ್ ಆಗಿದೆ. ಈ ಫೋನ್ ತುಂಬಾ ಪ್ರೀಮಿಯಂ ಫೋನ್ ಆಗಿದೆ. ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ, ಗ್ರಿಪ್ ಚೆನ್ನಾಗಿದೆ. ಈ ಫೋನ್ ಟೈಟಾನಿಯಂ ಗ್ರೇ ಕಲರ್ ಅಲ್ಲಿ ಸಿಗ್ತಾ ಇದೆ. ಈ ಕಲರ್ ತುಂಬಾ ಚೆನ್ನಾಗಿದೆ. ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬಿದ್ರೆ ಏನಾಗಲ್ಲ. ಇದರ ಡಿಸೈನ್ ತುಂಬಾ ಚೆನ್ನಾಗಿದೆ. ಇನ್ನು ಈ ಫೋನ್ ನ ಕೆಳಗಡೆ ಸ್ಪೀಕರ್ ಇದೆ, ಟೈಪ್ ಸಿ ಪೋರ್ಟ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ, ಮೈಕ್ರೋಫೋನ್ ಇದೆ. ಈ ಫೋನ್ ನ ಮೇಲೆ ಒಂದು ಸ್ಪೀಕರ್ ಇದೆ ಮತ್ತು 2 ಮೈಕ್ರೋಫೋನ್ ಇದೆ. ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಇದೆ. ಈ ಫೋನ್ ಅಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಮತ್ತು ಇದಕ್ಕೆ IP58 IP59 ರೇಟಿಂಗ್ ಸಿಗ್ತಾ ಇದೆ. ಇದನ್ನ ಅಂಡರ್ ವಾಟರ್ ಯೂಸ್ ಮಾಡಬಹುದು. ಈ ಫೋನ್ ಏನಾಗಲ್ಲ. ಇದರ ವಾಟರ್ ರೇಟಿಂಗ್ ಚೆನ್ನಾಗಿದೆ ಮತ್ತು ಇದರ ಡಸ್ಟ್ ರೇಟಿಂಗ್ ಕೂಡ ತುಂಬಾ ಇಂಪ್ರೂವ್ ಆಗಿದೆ. ಸ್ವಲ್ಪ ಡಸ್ಟ್ ಬಿದ್ರು ಇದು ಸರ್ವೈವ್ ಆಗುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರ ಮೇನ್ ಡಿಸ್ಪ್ಲೇ 8.03 ಇಂಚಸ್ LTP AMOLED ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತು 6.53 ಇಂಚಸ್ FHD ಪ್ಲಸ್ AMOLED ಕವರ್ ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದರಲ್ಲಿ 4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಫೋನ್ ತುಂಬಾ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಆರಾಮಾಗಿ ಯೂಸ್ ಮಾಡಬಹುದು. ಜಾಸ್ತಿ ಕಷ್ಟ ಅನ್ಸಲ್ಲ. ಮತ್ತು ಇದರಲ್ಲಿ ತುಂಬಾ ವಿಡಿಯೋಸ್ ನ ಪ್ಲೇ ಮಾಡಿ ನೋಡಿದೀನಿ. ವಿಡಿಯೋಸ್ ತುಂಬಾ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ ಆಗಿ ಕಾಣುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ. ಯೂಟ್ಯೂಬ್ ನಲ್ಲಿ 4K ವಿಡಿಯೋಸ್ ನೋಡ್ಬೋದು. ಅಂದ್ರೆ ಕವರ್ ಡಿಸ್ಪ್ಲೇ ಅಲ್ಲಿ ವಿಡಿಯೋಸ್ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಬಟ್ ಮೇನ್ ಡಿಸ್ಪ್ಲೇ ಅಲ್ಲಿ ವಿಡಿಯೋಸ್ ಕ್ವಾಲಿಟಿ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಮತ್ತು 2 ಡಿಸ್ಪ್ಲೇ ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಆಗಲ್ಲ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಆದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Elite ಪ್ರೊಸೆಸರ್ ಕೊಡಬೇಕಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು. ಆದ್ರೆ ಈ ಪ್ರೊಸೆಸರ್ ಕೂಡ ತುಂಬಾ ಪವರ್ಫುಲ್ ಆಗಿದೆ. ಈ ಪ್ರೊಸೆಸರ್ ಲಾಸ್ಟ್ ಇಯರ್ ನ ಫ್ಲಾಗ್ಶಿಪ್ ಪ್ರೊಸೆಸರ್ ಆಗಿದೆ. ಇದು ತುಂಬಾ ಪವರ್ಫುಲ್ ಆಗಿದೆ, ಯಾವುದೇ ಡೌಟ್ ಬೇಡ. ಇದರಲ್ಲಿ LPDDR5X ರ್ಯಾಮ್ ಮತ್ತು UFS 4.0 ಸ್ಟೋರೇಜ್ ಸಿಗ್ತಾ ಇದೆ. ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಚೆನ್ನಾಗಿದೆ. ಮತ್ತು ಇದರಲ್ಲಿ 18 lakh ಪ್ಲಸ್ ಆಂಪ್ಲಿಟ್ಯೂಡ್ ಸ್ಕೋರ್ ಇದೆ ಮತ್ತು 68% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ, ಆದ್ರೆ ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ. ಮತ್ತು ಗೇಮಿಂಗ್ ಕಡೆ ಬಂದ್ರೆ, BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಫ್ಲೆಕ್ಸ್ ಗ್ರಾಫಿಕ್ಸ್ ನ ಇಡಬಹುದು. ಅಂದ್ರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಇದೆ. ನಾನು ಈ ಫೋನ್ ನಲ್ಲಿ ಗೇಮ್ ಮಾಡಿದ್ದೀನಿ, ಟೆಸ್ಟ್ ಮಾಡಿದ್ದೀನಿ. ಇದರಲ್ಲಿ ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಗೇಮ್ ಮಾಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇನ್ನು ಇದರ ಸಾಫ್ಟ್ವೇರ್ ಕಡೆ ಬಂದ್ರೆ, ಈ ಫೋನ್ FunTouch OS 15 ಮತ್ತು Android 15 ನಲ್ಲಿ ಬರ್ತಾ ಇದೆ. ಇದಕ್ಕೆ 4 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಮತ್ತು ಈ UI ಕ್ಲೀನ್ ಆಗಿದೆ, ಅಂದ್ರೆ ಇದರಲ್ಲಿ ಯಾವುದೇ ಬ್ಲಾಟ್ವೇರ್ ಬರೋದಿಲ್ಲ, ಕ್ಲೀನ್ UI ಸಿಗುತ್ತೆ. ಈ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆಪ್ಸ್ ಆನಿಮೇಷನ್ ಚೆನ್ನಾಗಿದೆ ಮತ್ತು ಇದರಲ್ಲಿ ತುಂಬಾ AI ಫೀಚರ್ ಸಿಗುತ್ತೆ ಮತ್ತು ತುಂಬಾ ಕಸ್ಟಮೈಸೇಷನ್ ಆಪ್ಷನ್ ಕೂಡ ಸಿಗ್ತಾ ಇದೆ. ಈಗ ಇದರ ಕ್ಯಾಮ್ರಾ ಕಡೆ ಬಂದ್ರೆ, ಇದರಲ್ಲಿ 50 MP Zeiss ಮೇನ್ ಕ್ಯಾಮ್ರಾ ಇದೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ, 50 MP Zeiss ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ ಮತ್ತು 2 ಫ್ರಂಟ್ ಡಿಸ್ಪ್ಲೇ ಅಲ್ಲಿ 20 MP ಸೆಲ್ಫಿ ಕ್ಯಾಮ್ರಾ ಸಿಗ್ತದೆ. ಫೋಟೋಸ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ, ಫೋಟೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಡೀಟೇಲಿಂಗ್ ಆಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ,
ಫೋಟೋಸ್ ಅಲ್ಲಿ 100x ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಜಾಸ್ತಿ ಝೂಮ್ ಮಾಡಿದ್ರು ಫೋಟೋ ಚೆನ್ನಾಗಿ ಕಾಣುತ್ತೆ. ದೂರದಲ್ಲಿರೋ ಟೆಕ್ಸ್ಟ್ ಕೂಡ ಕ್ಲಿಯರ್ ಆಗಿ ಕಾಣುತ್ತೆ. ಮತ್ತು ಪೋರ್ಟ್ರೇಟ್ ಅಲ್ಲಿ 1x 2x 3x 4x ಮತ್ತು 5x ಝೂಮ್ ಮಾಡ್ಬೋದು. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ ತುಂಬಾ ಚೆನ್ನಾಗಿದೆ. ಫೋಟೋಸ್ ಚೆನ್ನಾಗಿ ಬರುತ್ತೆ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ನ ಚೆನ್ನಾಗಿ ಬ್ಲರ್ ಮಾಡುತ್ತೆ. ಮತ್ತು ಸೆಲ್ಫಿ ಕ್ಯಾಮ್ರಾಯಿಂದ ಬೆಸ್ಟ್ ಸೆಲ್ಫಿ ಫೋಟೋಸ್ ನ ತೆಗಿಬಹುದು. ಸೆಲ್ಫಿ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ ಮತ್ತು ಡೀಟೇಲ್ಸ್ ಕೂಡ ಚೆನ್ನಾಗಿದೆ. ಮತ್ತು ಸೆಲ್ಫಿ ಪೋರ್ಟ್ರೇಟ್ ಅಲ್ಲೂ ಡೀಟೇಲ್ಸ್ ಚೆನ್ನಾಗಿದೆ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಇದರಲ್ಲಿನೂ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಬ್ಲರ್ ಆಗುತ್ತೆ, ಕಲರ್ಸ್ ಚೆನ್ನಾಗಿದೆ. ಮತ್ತು ವಿಡಿಯೋಸ್ ಕಡೆ ಬಂದ್ರೆ ಇದರ ಬ್ಯಾಕ್ ಕ್ಯಾಮ್ರಾ ಇಂದ 8K 30 FPS ನಲ್ಲಿ ತೆಗಿಬಹುದು ಮತ್ತು 4K ವಿಡಿಯೋ 60 FPS ನಲ್ಲಿ ತೆಗಿಬಹುದು. 4K ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ಆದ್ರೆ 8K ವಿಡಿಯೋಸ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಫ್ರಂಟ್ ಕ್ಯಾಮ್ರಾ ಇಂದ 1080p ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ಅಷ್ಟೇ ಅಲ್ಲ, ಇದರಲ್ಲಿ 4K ವಿಡಿಯೋ ಸಪೋರ್ಟ್ ಇಲ್ಲ. ಆದ್ರೆ ವಿಡಿಯೋಸ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈಗ ಇದರ ಬ್ಯಾಟ್ರಿ ಕಡೆ ಬಂದ್ರೆ ನೀವು ನಂಬೋದಿಲ್ಲ, ಇದರಲ್ಲಿ 6000 mAh ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ. 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಮತ್ತು 40 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಈ ಫೋನ್ ಇಷ್ಟು ಸಿಮ್ ಆಗಿದ್ರು ಇದರ ಲಾರ್ಜರ್ ಬ್ಯಾಟ್ರಿ ಸಿಗುತ್ತೆ. ಆದ್ರೆ ಸ್ಯಾಮ್ಸಂಗ್ ನಲ್ಲಿ 4400 mAh ಬ್ಯಾಟ್ರಿ ಇದೆ ಅಷ್ಟೇ. ಮತ್ತು ಈ ಫೋನ್ ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ಈ ಫೋನ್ ಚೆನ್ನಾಗಿದೆ. ಇದು ತುಂಬಾ ಸ್ಲಿಮ್ ಆಗಿದೆ. ಇದರ ಡಿಸೈನ್ ಚೆನ್ನಾಗಿದೆ. ಈ ಫೋನ್ ತಗೊಳ್ಬೋದು. ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ಧನ್ಯವಾದಗಳು.